ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಚುನಾವಣಾ ಕಣ ರಂಗೇರಿದೆ. ಕೋಚಿಮುಲ್ನಿಂದ ಪ್ರತ್ಯೇಕಗೊಂಡ ಬಳಿಕ ಇದೇ ಮೊದಲ ಬಾರಿಗೆ ನೂತನ ಆಡಳಿತ ಮಂಡಳಿ ರಚನೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ವಿಶೇಷ ಅಂದ್ರೆ ಚುನಾವಣೆಯ ಹೊಸ್ತಿಲಲ್ಲೇ ಒಕ್ಕೂಟದ ಹಾಲಿನ ದರ ಏರಿಕೆ ಮಾಡಿದ್ದು ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಅವಿಭಜಿತ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದಿಂದ ಇಬ್ಬಾಗ ಆದ ಬಳಿಕ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಚಿಮುಲ್ನಲ್ಲಿ ಇದೇ ಮೊದಲ ಬಾರಿಗೆ ನಿರ್ದೇಶಕರ ಸ್ಥಾನಗಳಿಗೆ ಚುನಾವಣೆ ನಡೆಯುತ್ತಿದೆ. ಆಡಳಿತಾಧಿಕಾರಿ ಅಶ್ವಿನ್ ನೇತೃತ್ವದಲ್ಲಿ ಚುನಾವಣಾ ಪ್ರಕ್ರಿಯೆಗಳು ಗರಿಗೆದರಿವೆ. ಚುನಾವಣೆ ಘೋಷಣೆ ಆಗುತ್ತಿದ್ದಂತೆ ಹಾಲಿನ ದರ ಏರಿಕೆ ಮಾಡಿರುವುದು ರಾಜಕೀಯ ಲೆಕ್ಕಾಚಾರಗಳಿಗೆ ಕಾರಣವಾಗಿದೆ. 13 ಚುನಾಯಿತ ನಿರ್ದೇಶಕರ ಸ್ಥಾನಗಳಲ್ಲಿ 11 ಸಾಮಾನ್ಯ ನಿರ್ದೇಶಕರು ಮತ್ತು 2 ಮಹಿಳಾ ಮೀಸಲು ಕ್ಷೇತ್ರಗಳಿವೆ. ಒಕ್ಕೂಟ ಬೇರ್ಪಟ್ಟು ಸುಮಾರು 1 ವರ್ಷ 2 ತಿಂಗಳಾಗ್ತಾ ಬಂತು. ಇವತ್ತು ಭಾಳ ಮುಖ್ಯವಾಗಿ ಪ್ರಥಮ ಆಡಳಿತ ಮಂಡಳಿ ರಚನೆ ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ನಮಗೆ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಆದಿಯಾಗಿ ನಮ್ಮ ಅಶ್ವಿನ್ ಅವರು ಅಂದರೆ ಆಡಳಿತಾಧಿಕಾರಿ ಕೂಡ ಇದೆ. ಜಿಲ್ಲೆಯಲ್ಲಿ 996 ಹಾಲು ಉತ್ಪಾದಕರ ಸಂಘಗಳು ಅಸ್ತಿತ್ವದಲ್ಲಿವೆ. ಆದರೆ ಚುನಾವಣೆಯಲ್ಲಿ ಮತದಾನ ಮಾಡಲು 913 ಸಂಘಗಳು ಮಾತ್ರ ಅರ್ಹತೆ ಪಡೆದುಕೊಂಡಿವೆ. ಸಾಲ ಬಾಕಿ, ಆಡಿಟ್ ಸಮಸ್ಯೆ ಸೇರಿದಂತೆ ವಿವಿಧ ಕಾರಣಗಳಿಂದ 83 ಸಂಘಗಳು ಅನರ್ಹಗೊಂಡಿದ್ದು ಮತದಾನದ ಹಕ್ಕಿನಿಂದ ವಂಚಿತವಾಗಿವೆ. ಒಟ್ಟು ಸಂಘಗಳು 996 ಇದೆ. ಕರಡು ಮತದಾರರ ಪಟ್ಟಿಯಲ್ಲಿ 913 ಸಂಘಗಳು ಇದ್ದಾವೆ, ಅರ್ಹ ಇದ್ದಾವೆ, 83 ಅನರ್ಹ ಇದೆ. ಈಗ ಆಲ್ರೆಡಿ ಮತ್ತೆ ಅನರ್ಹ ಇರ್ತಕ್ಕಂಥವರು ಸುಮಾರು ಜನ, ಈಗ ಆಲ್ರೆಡಿ ಸುಮಾರು 30-35 ಜನ ಅವ್ರದ್ದು ಚುನಾವಣೆ ಆಗದೆ ಇರ್ತಕ್ಕಂಥ ಚುನಾವಣೆ ಮಾಡ್ಕೊಂಡು ಅಥವಾ ಏನೋ ಕೆಲವೊಂದು ಕಾರಣಗಳಿಂದ ಡೆಲಿಗೇಟ್ ಆಗ್ತಾ ಇರ್ತಕ್ಕಂಥ ಡೆಲಿಗೇಟ್ ಮಾಡ್ಕೊಂಡು ಅದನ್ನು ಕೂಡ ಎಲ್ಲ ಸಲ್ಲಿಸಿದ್ದಾರೆ. ಚುನಾವಣಾ ವೇಳಾಪಟ್ಟಿಯಂತೆ ಈಗಾಗಲೇ ಕರಡು ಮತದಾರರ ಪಟ್ಟಿ ಸಿದ್ಧವಾಗಿದೆ. ಲೋಪದೋಷ ಸರಿಪಡಿಸಲು ಇವತ್ತು ಕಡೇ ದಿನ. ಜನವರಿ 10ರಂದು ಅಂತಿಮ ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಫೆಬ್ರವರಿ 1ರಂದು ಚಿಕ್ಕಬಳ್ಳಾಪುರದ ಜೂನಿಯರ್ ಕಾಲೇಜಿನಲ್ಲಿ ಮತದಾನ ನಡೆಯಲಿದ್ದು ಅಂದೇ ಫಲಿತಾಂಶ ಕೂಡ ಹೊರಬೀಳಲಿದೆ. ಫೆಬ್ರವರಿ 15ರಂದು ನೂತನ ಆಡಳಿತ ಮಂಡಳಿ ಅಸ್ತಿತ್ವಕ್ಕೆ ಬರಲಿದೆ. ಫೆಬ್ರವರಿ 1ನೇ ತಾರೀಕು ಬೆಳಗ್ಗೆ 9ರಿಂದ 4 ಗಂಟೆ ತನಕ ಎಲೆಕ್ಷನ್ ಆಗುತ್ತೆ. ಅದಾದಮೇಲೆ ಮತ ಎಣಿಕೆ ಕೂಡ ಆಗುತ್ತೆ, ಅಂದೇ ಕೂಡ ರಿಸಲ್ಟ್ ಬರ್ತದೆ. ಅದಾದಮೇಲೆ ಈಗ ನಮ್ಮ ಏನಿವತ್ತು ಅಡಿಷನಲ್ DC ರವರು ಈ ಒಂದು ರಿಟರ್ನಿಂಗ್ ಆಫೀಸರ್ ಆಗಿ ಆಯ್ಕೆಯಾಗಿದೆ. ಅವರೇ ಚುನಾವಣಾಧಿಕಾರಿಗಳಿರ್ತಾರೆ. ಜಿಲ್ಲಾ ಚುನಾವಣಾಧಿಕಾರಿಗಳು DC ಅವರು ಇರ್ತಾರೆ. ಅವ್ರ ಕಡೆಯಿಂದ ನಾವು ಅಂತಿಮ ಮತದಾರರ ಪಟ್ಟಿನ ಅಪ್ರೂವಲ್ ತಗೊಂಡು ಅದನ್ನು ಅನೌನ್ಸ್ ಮಾಡ್ತೀವಿ. ಹೊಸದಾಗಿ ರಚನೆ ಆಗಿರುವ ಚಿಮುಲ್ ಮೇಲೆ ಹಿಡಿತ ಸಾಧಿಸಲು ರಾಜಕೀಯ ಪಕ್ಷಗಳು ತಂತ್ರಗಾರಿಕೆ ಮಾಡ್ತಿವೆ. ಹಾಲಿನ ದರ ಏರಿಕೆ ಚುನಾವಣೆ ಮೇಲೆ ಯಾವ ರೀತಿ ಪರಿಣಾಮ ಬೀರಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ದತ್ತಾತ್ರೇಯ ಎಂ, ನ್ಯೂಸ್ 18, ಚಿಕ್ಕಬಳ್ಳಾಪುರ.